ಕಾಂಗ್ರೆಸ್ಸಿಗೆ ಶಾಕ್ ಕೊಟ್ಟ ಮುಸ್ಲಿಂ ಮಹಿಳೆಯರು, ಬಿಜೆಪಿ ಮಹಿಳೆಯರಿಗೆ ಉಡಿ ತುಂಬಿದ ಮುಸ್ಲಿಂ ಮಹಿಳೆಯರು. ಎಲ್ಲರೂ ಸೇರಿ ಬಿಜೆಪಿಗೆ ವೋಟ್ ಹಾಕಿ ಸರಿ. ಯಾರಿಂದ ನಾಗಿಲ್ಲ, ಈ ಸತಿ ಚೇಂಜ್ ಆಗಿಬಿಟ್ಟಿದ್ದಲ್ಲ, ಪಾರ್ಟಿನೇ ಚೇಂಜ್ ಆಗಿಲ್ಲ. ನಮ್ದು ಕೊಡೋದೈತಿ ಕೊಡ್ತೀವಿ. ಶಾಮನೂರು ಶಿವಶಂಕರಪ್ಪ ನಿಧನರಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮೇಲೆ ಎಲ್ಲರ ಕಣ್ಣೆಟ್ಟಿದೆ ಕಣ್ರಿ. ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅಸಂಖ್ಯಾತ ಮುಸ್ಲಿಂ ಓಟು ಬ್ಯಾಂಕ್ ಇಂದ ಎದ್ದು ಬೀಗಿದ್ರು. ಮುಸ್ಲಿಮರೇ ಹೆಚ್ಚಿರುವ ಈ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಿಗೆ ಬರೋದು ಪಕ್ಕಾದಂತಾಗಿದೆ. ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ನಿಮ್ಮ ಅಣ್ಣ ತಮ್ಮ ಹಿಂದುಳಿದ ವರ್ಗದ ನಮ್ಮ ಹುಡುಗನಿಗೆ ಕೊಟ್ಟಿದ್ದಾರೆ. ಈ ರೀತಿ ನಾವು ಹೇಳ್ತಿಲ್ಲ, ಬದಲಿಗೆ ದಾವಣಗೆರೆ ಇಮಾಮ್ ನಗರದ ಮುಸ್ಲಿಂ ಮಹಿಳೆಯರು ಹೇಳ್ತಾ ಇದ್ದಾರೆ. ಈ ಬಾರಿ ಬಿಜೆಪಿನೇ ಬರೋದು ಬರೆದಿಟ್ಕೊಳ್ಳಿ ಅಂತಿದ್ದಾರೆ. ಬಿಜೆಪಿ ಪರ ಪ್ರಚಾರ ಮಾಡೋಕೆ ಬರೋ ಹಿಂದೂ ಮಹಿಳೆಯರನ್ನ ಮುಸ್ಲಿಮರು ಕೈ ಹಿಡಿದಿದ್ದಾರೆ. ಅದರಲ್ಲೂ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಮತಕ್ಷೇತ್ರದಲ್ಲಿ ಮುಸ್ಲಿಂ ಮಹಿಳೆಯರು ಬಿಜೆಪಿ ಪರ ಬ್ಯಾಟಿಂಗ್ ಬೀಸಲಿದ್ದಾರೆ. ಯಾಕಂದ್ರೆ ಬಿಜೆಪಿಯ ದಕ್ಷಿಣ ಕ್ಷೇತ್ರದಿಂದ ಶ್ರೀನಿವಾಸ್ ಅವರು ನಿಂತ್ಕೊಂಡಿದ್ದಾರೆ. ಅವರ ಧರ್ಮ ಪತ್ನಿ ಸಂಧ್ಯಾಗೆ ಉಡಿ ತುಂಬುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ನಮ್ದು ಕೊಡೋದೈತಿ ಕೊಡ್ತೀವಿ, ಮುಂದೆ ನೀವು ತಿಳ್ಕೋಬೇಕು. सबको साइड दे, सबको इंक्रीमेंट काम कर तू मैं ಮನಿ ಬಂದ್ ಕೇಳ್ರಿ. ಆದ್ಮಿ ಗರೀಬ ಭಾಯಿ. ಕಾಂಗ್ರೆಸ್ಸಿನ ಶಾಮನೂರು ಕುಟುಂಬಕ್ಕೆ ಶಾಕ್. ಶ್ರೀನಿವಾಸ್ ಧರ್ಮಪತ್ನಿಯನ್ನ ಮನೆಯೊಳಗೆ ಕರೆದು ಮುಸ್ಲಿಂ ಕುಟುಂಬಗಳು ನೀರು ಕೊಟ್ಟಿದ್ದಾರೆ. ಹಾಗೆ ಹಿಂದೂ ಸಂಪ್ರದಾಯದಂತೆ ಉಡಿ ತುಂಬಿ ಹರಿಸಿದ್ದಾರೆ. ಅದರಲ್ಲೂ ಶ್ರೀನಿವಾಸ್ ಧರ್ಮಪತ್ನಿಯ ಮುಂದೆ ಕಾಂಗ್ರೆಸ್ಸಿಗರು ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡ್ತೀನಿ ಅಂತ ಮೋಸ ಮಾಡಿದೆ. ಹೀಗಾಗಿ ಈ ಬಾರಿ ನಮ್ಮ ಸಂಪೂರ್ಣ ಮತ ಶ್ರೀನಿವಾಸ್ ಅವರಿಗೆ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಶ್ರೀನಿವಾಸ್ ತಂದೆಯವರು ಕಡು ಬಡತನದಿಂದ ಬಂದವರು. ಅವರ ಮಗ ಈ ಬಾರಿ ಗೆಲ್ಲಲೇಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅದ ನಮ್ಗೆ ಏನ್ ಗೊತ್ತೇನ್ರಿ, ನಮ್ಗೆ ಕೆಲಸ ಆದ್ರೆ ಸಾಕಾಗ ನಮ್ಗೆ ಯಾರಿಂದ ನಾಗಿಲ್ಲ, ಈ ಸತಿ ಚೇಂಜ್ ಆಗಿಬಿಟ್ಟಿದ್ದಲ್ಲ, ಪಾರ್ಟಿನೇ ಚೇಂಜ್ ಆಗಿಲ್ಲ. ಈಗ ನೀವು ಮೀಡಿಯಾದಲ್ಲಿ ನೋಡಿರ್ಬೇಕು, ಟೋಟಲಿ ಕಾಂಗ್ರೆಸ್ ಈಗ ಎಲ್ಲ ಓಟಿ ಈ ಸತಿ ನಮ್ಗೆ ಟೋಟಲಿ ಯಾರಿಂದ ಅವ್ರಿಗೆ ಅಂತ ಮೋಸ ಮಾಡಿಬಿಟ್ಟಿದ್ದಾರೆ. ಆಯ್ತು ಮಾಡ್ತೀವಿ ಸರ್, ಖಂಡಿತ ಅವಕಾಶ ಎಲ್ಲರೂ ಸೇರಿ ಬಿಜೆಪಿಗೆ ವೋಟ್ ಹಾಕಿ ಸರಿ. ಜನರು ಈ ರೀತಿ ದಿಢೀರ್ ಉಲ್ಟಾ ಹೊಡೆಯಲು ಕಾರಣವಾಗಿದ್ದು ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಕೊಟ್ಟ ವಿಚಾರ ಕಣ್ರಿ. ಹೌದು, ಕಾಂಗ್ರೆಸ್ಸಿನ ಕುಟುಂಬ ರಾಜಕಾರಣದ ವಿರುದ್ಧ ಮುಸ್ಲಿಂ ಮಂದಿ ಬಂಡಾಯ ಸಾರಿದ್ದಾರೆ. ಹೀಗಾಗಿ 23 ಮಂದಿ ಒಂದೆಡೆ ನಾಮಪತ್ರ ಸಲ್ಲಿಸಿದ್ರೆ ಇನ್ ಕೆಲವೊಂದು ಕಡೆ ಮುಸ್ಲಿಂ ಕುಟುಂಬದವರು ಬಿಜೆಪಿ ಅಭ್ಯರ್ಥಿ ಸಪೋರ್ಟ್ ಮಾಡಲಿದ್ದಾರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಏನು ಅನ್ನೋದು. ಮುಖವಾಡ ಮಾಡ್ಬೇಕು, ಮಾಡಿದ್ಮೇಲೆ ಅವ್ರು ಮಾಡ್ಲಿಲ್ಲ ಹಿಡಿದು ಕೇಳ್ರಿ ಅಂದಿದಾರ. ಅಣ್ಣಾರು ಹಿಡಿದು ಕೇಳ್ರಿ ಅಂದಿದಾರ, ಮಾಡೇ ಮಾಡ್ತಾರ ಅವ್ರು. ಎಲ್ಲ ಪ್ರತಿಯೊಬ್ಬ ಮತ ಬಾಂಧವರಲ್ಲಿ ಬಂದ್ಬಿಟ್ಟು ಅಂದ್ರೆ ಖಂಡಿತವಾಗ್ಲೂ ಬಿಜೆಪಿ ಅಭಿವೃದ್ಧಿ ಕೆಲಸಗಳು. ಒಟ್ನಲ್ಲಿ ಈ ಬಾರಿ ದಾವಣಗೆರೆಯಲ್ಲಿ ನಡೆಯುವ ಉಪಚುನಾವಣೆ ಹೈ ವೋಲ್ಟೇಜ್ ಚುನಾವಣೆಯಾಗಿ ಪರಿವರ್ತನೆ ಆಗಲಿದೆ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ದಾವಣಗೆರೆ ದಕ್ಷಿಣ ಮಾತಿನಂತ ಹಂಗೆ ಆಗ್ಲಿ, ನೀರಿನ ವ್ಯವಸ್ಥೆ ಆಗ್ಲಿ, ಚರಂಡಿ ಆಗ್ಲಿ, ಮನೆ ಆಮೇಲೆ ಹಾಸ್ಪಿಟಲ್ ಆಗ್ಲಿ, ಪ್ರತಿಯೊಂದಕ್ಕೂ ಅವನ ತಲೆಯಲ್ಲಿ ಇದೆ, ವಿಚಾರ ಇದೆ. ಅದಕ್ಕೆ ಬೇಕು ಅಂದ್ರೆ ಅಧಿಕಾರ ಬೇಕು. ನಮ್ಮ ಸಹಕಾರ ಸಿಕ್ಕರೆ ದಯವಿಟ್ಟು ಈ ಕೆಲಸಗಳೆಲ್ಲ ನೆರವೇರಿಸಿ ನಿಮ್ಮ ಅಕ್ಕಪಕ್ಕ ಮನೆಯವರು, ನಿಮ್ಮ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.